ಏನಾಗಿದೆ ಅಕ್ಕ? ಏನ್ ಮಾಡ್ತಿದ್ಯಾ ನೀನು? ಖುಷಿಯಾಗಿರೋ ತರ ನೀನ್ ಮಾಡ್ತಿರೋ ನಾಟಕನ ನೋಡಕ್ ಆಗ್ತಿಲ್ಲ ನನ್ನಿಂದ. ನಾಟಕನ ಅಲ್ದೆ ಮತ್ತೇನು, ನಿಂಗೆ ಮದ್ವೆಗೆ ಬರೋದು ಇಷ್ಟ ಇರ್ಲಿಲ್ಲ, ಆದ್ರೂ ಬಂದೆ. ಯಾಕೆ ಹೇಳು? ಅಮ್ಮನಿಂದ ಬರೋದು ಬಂದೆ. ಇಲ್ಲೆಲ್ಲ ಖುಷಿಯಾಗಿ ನಗ್ನಕೊಂಡು ಓಡಾಡ್ಬೇಕು ಅನ್ನೋ ರೂಲ್ಸ್ ಏನು? ಮನ್ಸು ಮುಟ್ಕೊಂಡು ಅದನ್ನು ಮಾಡ್ತೀಯ ನೀನು. ಯಾಕೆ? ಅಮ್ಮನಿಂದ. ಅಮ್ಮ ಹೇಳಿದಾರೆ ಅಂದಮೇಲೆ ಅದಕ್ಕೊಂದು ಕಾರಣ ಇರುತ್ತಲ್ವಾ ಚುಕ್ಕಿ? ಆ ಕಾರಣ ನಾನೇ ಅಲ್ವಾ? ನಿನ್ ಮದ್ವೆ ಮುರಿದು ಬಿದ್ದಿದ್ರಿಂದ ನನ್ ಭವಿಷ್ಯ ಹಾಳಾಗುತ್ತೆ ಅಂತ ತಾನೆ ಅಮ್ಮ ನಿನ್ನಿಂದ ಇಷ್ಟೆಲ್ಲ ಮಾಡಿಸ್ತಿರೋದು. ಇವಾಗ ನಾನೇ ಹೇಳ್ತಾ ಇದ್ದೀನಿ, ಸಾಕು, ಇದನ್ನೆಲ್ಲ ಇಲ್ಗೆ ನಿಲ್ಲಿಸ್ಬಿಡು. ನಾವೀ ಮದ್ವೆಗೆ ಬಂದಾಗಿಂದ ಆ ಏಜೆ ಸೊಸೆ ಅಂದ್ರು ನಿಂಗೂ ಅಮ್ಮಂಗೂ ಅವಮಾನ ಮಾಡ್ತಾನೆ ಇದ್ದಾರೆ. ಆದ್ರೂ ನೀವಿಬ್ರು ಏನೂ ಆಗೇ ಇಲ್ಲ ಅನ್ನೋ ತರ ಸ್ವಾಭಿಮಾನ ಬಿಟ್ಟು ನಡ್ಕೋತಿರೋದು ನಂಗೊಂಚೂರು ಇಷ್ಟ ಆಗ್ತಿಲ್ಲ ಅಕ್ಕ. ಇದಕ್ಕೆಲ್ಲ ಕಾರಣ ನಾನೇ ಅನ್ನೋವಾಗ ನಂಗೆ ಸಿಕ್ಕಾಪಟ್ಟೆ ಗಿಲ್ಟ್ ಕಾಡ್ತಾ ಇದೆ ಅಕ್ಕ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಮದ್ವೆಯಿಂದ ಹೊರಟು ಹೋಗೋಣ ಬಾ. ಈ ಮದ್ವೆಗೆ ಬರೋದ್ರಿಂದ ನಮ್ಮ ಮೇಲಿರೋ ತಪ್ಪು ತಿಳುವಳಿಕೆ ದೂರ ಆಗುತ್ತೆ ಅಂತ ತಾನೆ ನಾವೆಲ್ಲ ಒದ್ದಾಡ್ಕೊಂಡು ಇಷ್ಟು ದೂರ ಬಂದಿರೋದು. ಇವಾಗ ಅದೆಲ್ಲ ನೆರವೇರ್ತಲ್ಲ, ಬಾ ಇಲ್ಲಿಂದ ಹೊರಟು ಹೋಗೋಣ. ನೋಡು, ಏಜೆ ಮದ್ವೆ ಮುಗಿಯೋವರೆಗೂ ನಾನಿಲ್ಲಿಂದ ಬರಲ್ಲ. ಚುಕ್ಕಿ, ನನ್ಗಿಂತ ನನಗೆ ನೀನ್ ಮುಖ್ಯ, ನಿನ್ ಭವಿಷ್ಯ ಮುಖ್ಯ. ಯಾರು ಎಷ್ಟೇ ಅವಮಾನ ಮಾಡಿದ್ರು ನಾನು ಅದನ್ನ ನಗ್ನಗ್ತಾ ಸ್ವೀಕರಿಸ್ತೀನಿ. ಅಕ್ಕ, ಚುಕ್ಕಿ, ಚಿಕ್ಕವಳಿದ್ದಾಗಿಂದ ಅವಮಾನ ಅನ್ನೋದು ನಂಗೇನು ಹೊಸ್ತಾ? ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋಬೇಕು? ಬಂದಿದ್ದೀವಿ, ಮದ್ವೆ ಮುಗಿಸ್ಕೊಂಡು ಹೋಗೋಣ. ಆದ್ರೂ ಇವಾಗ ನಾವಿಲ್ಲಿಂದ ಹೊರಟ್ವಿ ಅನ್ಕೋ, ಏನಿವರು ಮದ್ವೆಗೆ ಬಂದವರು ಅರ್ಧದಲ್ಲೇ ಹೋಗ್ತಿದಾರಂತ ಇನ್ನೊಂದು ವಿಷಯಕ್ಕೆ ದಾರಿ ಮಾಡ್ಕೊಟ್ಟಂಗಾಗುತ್ತೆ ಚುಕ್ಕಿ. ನೀನೇನೇ ಹೇಳು ಅಕ್ಕ, ನನಗೆ ನಿನ್ನನ್ನು ಹೀಗೆಲ್ಲ ನೋಡಕ್ ಆಗ್ತಿಲ್ಲ. ನಿಜವಾಗ್ಲೂ ಖುಷಿಯಿಂದ ಯಾರನ್ನು ಕೇರ್ ಮಾಡದೆ ಓಡಾಡೋ ಆ ಲೀಲಾ ಬೇಕು ನಂಗೆ, ಈ ಲೀಲಾ ಅಲ್ಲ. ಚುಕ್ಕಿ, ನಾನು ನಿನ್ಗೋಸ್ಕರ ಹೇಗ್ ಬೇಕಾದ್ರೂ ಬದಲಾಗ್ತೀನಿ, ಏನ್ ಬೇಕಾದ್ರೂ ಮಾಡ್ತೀನಿ. ಒಬ್ರು ತಲೆ ಹೊಡೆದ್ರೆ ನಿಂಗೆ ಉಳಿಗಾಲ ಅಂದ್ರೆ ಒಂದ್ ತಲೆ ಏನು 1000 ತಲೆ ಬೇಕಾದ್ರೂ ಹೊಡಿತೀನಿ. ನನ್ನ ಮೇಲೆ ಇಷ್ಟು ಪ್ರೀತಿ ತೋರಿಸ್ಬೇಡ ಅಕ್ಕ ನೀನು. ನನ್ನ ತಂಗಿ ಕಣ್ಣಲ್ಲಿ ನೀರಿದ್ರೆ ಈ ಅಕ್ಕನ ಕಣ್ಣಲ್ಲೂ. ಅಕ್ಕ, ನೀನ್ ಮಾಡಿರೋ ಕೆಲಸದಿಂದ ಚುಕ್ಕಿ ನೋವನ್ನ ಅನುಭವಿಸ್ಬೇಕಾಗುತ್ತೆ. ಕೂಲಿಲ್ಲ, ಕೂಲ್. ನೀವೇನಿಲ್ಲಿ ಎಲ್ಲರೂ ಒಂದೊಂದು ಹೇಳ್ತಿದ್ದೀರಾ? ನೀವೇನು ಹೇಳಕ್ ಬಂದ್ರಿ? ಥ್ಯಾಂಕ್ಸ್ ಹೇಳಕ್ ಬಂದೆ.
ಥ್ಯಾಂಕ್ಸ್ ಹೇಳೋಗೋಣ ಅಂತ ಬಂದೆ. ಹೇಳು. ಹೇಳಿ. ಥ್ಯಾಂಕ್ ಯು. ಯಾಕೆ ಅಂತ ತಿಳ್ಕೊಬೋದಾ? ಅಂತರ ಉಂಗುರ ಶ್ವೇತಾ ಬೆರಳಿಂದ ಬಿದ್ದಾಗ ಅದನ್ನು ಜೋಪಾನ ಮಾಡಿ ಕಾಳಜಿ ಮಾಡಿದ್ದಕ್ಕೆ. ಅಲ್ಲಷ್ಟು ಜನ ಇದ್ರು, ಅದು ಯಾರ ಗಮನಕ್ಕೂ ಹೋಗಲಿಲ್ಲ. ಅವ್ರಿಗೆಲ್ಲ ಅದೊಂದು ವಸ್ತು ಅಷ್ಟೆ. ಆದರೆ ನನಗೆ ಇಷ್ಟಕ್ಕೂ ನೀನು ಯಾಕೆ ಅಷ್ಟೊಂದು ಕಾಳಜಿ ತೋರಿಸ್ದೆ? ನೀವು ನನಗೆ ಬೇಕಾದ ಸತಿ ಹೇಳಿದ್ದೀರಾ, ಅಂತರ ನನ್ನ ಜೊತೆಗೆ ಇಲ್ಲದೆ ಹೋದ್ರು ಅವ್ರು ನೆನ್ತರೋ ಪ್ರತಿಯೊಂದು ವಸ್ತುನೂ ನಾನು ತುಂಬ ಅಮೂಲ್ಯ ಅಂತ. ನನಗೆ ಹೆತ್ತಮ್ಮ ಇಲ್ಲ, ಅವ್ರ ಜೊತೆ ಕಳೆದಿರೋ ನೆನಪುಗಳು ನನ್ನ ಹತ್ರ ಇಲ್ಲ. ಅಮ್ಮನ ಫೋಟೋ ನೋಡಿದಾಗ ಅಮ್ಮ ತುಂಬ ಕಾಡ್ತಾರೆ. ಆಗಿರುವಾಗ ಅಂತರ ಅವ್ರ ಜೊತೆ ಬಾಳಿ ಬದುಕಿದವ್ರು ನೀವು. ಆ ಫೀಲ್ ಹೇಗಿರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಿಜ ಲೀಲಾ, ವಸ್ತುಗಳಿಗೆ ಬೆಲೆ ಕಟ್ಬೋದು, ಆದರೆ ಹೃದಯಕ್ಕೆ ಹತ್ರ ಆಗಿರೋ ನೆನಪುಗಳಿದೆಯಲ್ಲ, ಅದಕ್ಕೆ. ಗೊತ್ತಿದೆ. ಆ ರಿಂಗ್ನ ತಗೊಂಡು ನಾನು ಅನುಭವಿಸಿದ ಟಾರ್ಚರ್ ಇದೆಯಲ್ಲ, ಎಲ್ಲ ಇನ್ನೂ ನೆನಪಿದೆಯಾ ನಿನಗೆ? ಯಾಕೋ ಗೊತ್ತಿಲ್ಲ, ನಿಮ್ಮ ಜೊತೆ ಕಳೆದಿದ್ದು ಒಂದೊಂದು ಕ್ಷಣನೂ ನನಗೆ ಅಚ್ಚುವತ್ತದಾಗ ನೆನಪಿದೆ. ಏಕೆ? ಎಜೆ ಏನಂತ ಕರೆದೆ ನೀನು? ಎಜೆ. ಅಂದರೆ ನನ್ನನ್ನು ನೀನು ಬೇರೆ ಥರನೇ ಕರಿತಾ ಇದ್ದೆ ಅಲ್ವಾ? ಹೌದು, ಕರೀತಿದ್ದೆ. ಎಲ್ಲೋ ಓದಿದ ನೆನಪು, ನಮಗೆ ಆತ್ಮೀಯರಾದವ್ರನ್ನ, ಹತ್ರದವ್ರನ್ನ ಹೆಸರಿಟ್ಟು ಕರಿಬೇಕು ಅಂತ. ಇನ್ಮೇಲೆ ನಾನು ನಿಮ್ಮನ್ನ ಎಜೆ ಅಂತಾನೆ ಕರಿತೀನಿ. ಥ್ಯಾಂಕ್ ಯು. ಯಾಕೆ ಅಂದರೆ ಮೆಹಂದಿ ಶಾಸ್ತ್ರದ ದಿನ ಓಡ್ ಹೋಗಿದ್ದು ನಾನು, ಆದರೆ ನೀವು ಅದನ್ನೆಲ್ಲೂ ಹೊರಗಡೆ ಹೇಳ್ಕೊಳ್ಳಿಲ್ಲ. ನಿಂಗೆ ಅಪ್ಪ ಅಮ್ಮನ ಬಗ್ಗೆ ಯೋಚನೆ ಇಲ್ಲ, ತಂಗಿ ಬಗ್ಗೆ ಚಿಂತೆ ಇಲ್ಲ, ನಿಂಗೆ ಜವಾಬ್ದಾರಿ ಇಲ್ಲ ಅಂತ ಬೈದ್ರಿ. ನೀವು ಆ ಜವಾಬ್ದಾರಿನ ನಿಭಾಯಿಸಿದ್ರಿ, ನನ್ನ ಮಾನ ಕಾಪಾಡಿದ್ರಿ, ನಮ್ಮ ಅಪ್ಪ ಅಮ್ಮನ ಬಗ್ಗೆನೂ ಯೋಚನೆ ಮಾಡಿದ್ರಿ. ದೂರದವ್ರು ಯಾರು ಈ ಥರ ಮಾಡಲ್ಲ.